ಮಂಡ್ಯದಲ್ಲಿ ಹನುಮ ಧ್ವಜಕ್ಕಾಗಿ ನಡೆದ ಪ್ರತಿಭಟನೆ ಅಂತ್ಯವಾಗಿದೆ. ಕೆರಗೋಡಿನಲ್ಲಿ ಹನುಮ ಧ್ವಜ ಹಾರಿಸಬೇಕು ಅಂತ ಮನವಿಯನ್ನ ಇದೇ ಸಂದರ್ಭದಲ್ಲಿ ಮಾಡಲಾಗಿದೆ. ಇವತ್ತು ಮಂಡ್ಯದಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು, ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೆರಗೋಡಿನಲ್ಲಿ ಹನುಮ ಧ್ವಜ ಹಾರಿಸಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮನವಿ ಸಲ್ಲಿಸಿದ ನಂತರ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ ಅಂತ್ಯವಾಗಿದೆ. ರಸ್ತೆಯಲ್ಲೇ ಕುಳಿತು ಧರಣಿ ಮಾಡಿದ್ದ ಹಿಂದೂ ಪರ ಕಾರ್ಯಕರ್ತರು ಕೆರಗೋಡು ಧ್ವಜಸ್ತಂಭ ಜಾಗವನ್ನ ಗ್ರಾಮದ ಹೆಸರಿಗೆ ಮಾಡಿಕೊಡಿ ಅಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇಲ್ದಿದ್ರೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಈ ಹೋರಾಟ ಮುಂದುವರಿಯುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮಂಡ್ಯದಲ್ಲಿ ಹನುಮ ಧ್ವಜ ಹಾರಿಸಬೇಕು, ಆ ಧ್ವಜಸ್ತಂಭವನ್ನ ನಮಗೆ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನ ಡಿಸಿ ಅವರಿಗೆ ಸಲ್ಲಿಸಲಾಗಿದೆ. ಅಕಸ್ಮಾತ್ ಹೀಗಾಗ್ಲಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟವನ್ನ ಮಾಡ್ತೀವಿ, ಈ ಹೋರಾಟವನ್ನ ನಿಲ್ಲಿಸಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ರಾಷ್ಟ್ರಧ್ವಜವನ್ನು ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಕನ್ನಡ ಧ್ವಜವನ್ನು ಹಾಗೂ ಉಳಿದ ಹಬ್ಬ ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇನ್ನು ಉಳಿದಂತ ವರ್ಷ ಪೂರ್ತಿ ದಿನಗಳಲ್ಲಿ ಶ್ರೀ ಹನುಮ ಧ್ವಜವನ್ನು ನಮ್ಮ ಕೆರಗೋಡು ಬಸ್ ನಿಲ್ದಾಣದ ಹತ್ತಿರ ಇರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಆಚರಿಸುವ ಪರಂಪರೆ ನಡೆದು ಬಂದಿದೆ. ಆದರೆ ಧ್ವಜದ ಕಂಬವು ಶಿಥಿಲಗೊಂಡಿದ್ದು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ 500 ವರ್ಷಗಳ ಹಿಂದೂಗಳ ಪರಾಕ್ರಮದ ಹೋರಾಟದ ಪರಿಣಾಮವಾಗಿ ಭವ್ಯವಾದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ 22ರಂದು ಜರುಗುವ ಈ ಸಂಭ್ರಮದ ಸುದಿನದ ಸ್ಮರಣಾರ್ಥವಾಗಿ ಕೆರಗೋಡು ಮತ್ತು ಸುತ್ತಮುತ್ತಲಿನ 12 ದೊಡ್ಡಿಗಳ ಶ್ರೀ ಹನುಮ ಭಕ್ತ ಗ್ರಾಮಸ್ಥರು ಸೇರಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತೊಯ್ಯುತ್ತಿದ್ದ ಅರ್ಜುನ ಆನೆಯ ನೆನಪಿಗಾಗಿ 108 ಅಡಿಯ ಭವ್ಯವಾದ ಅರ್ಜುನ ಧ್ವಜ ಕಂಬವನ್ನು ನಿರ್ಮಿಸಲು 4 ರಿಂದ 5 ಲಕ್ಷ ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿ ಜನವರಿ 22ರಂದು ಶ್ರೀ ಹನುಮ ಧ್ವಜವನ್ನು ಹಾರಿಸುವ ಯೋಜನೆಯನ್ನು ಮಾಡಿದೆವು. ಇದಕ್ಕಾಗಿ ನವೆಂಬರ್ 27 ಮತ್ತು ಡಿಸೆಂಬರ್ 28, 2023ರಂದು ಶ್ರೀರಾಮ ಭಜನಾ ಮಂಡಳಿ ಹಾಗೂ 24 ಜನವರಿ 2024ರಂದು 106 ಜನ ಸಾರ್ವಜನಿಕರಿಂದ ಕೆರಗೋಡಿನ ಶ್ರೀ ಸಂಚಿ ಹೊನ್ನಮ್ಮ ರಂಗಮಂದಿರದ ಹತ್ತಿರ ಶ್ರೀ ಹನುಮ ದೇವಸ್ಥಾನದ ಎದುರು ಶ್ರೀ ಅರ್ಜುನ ಧ್ವಜಸ್ತಂಭವನ್ನು ನಿರ್ಮಿಸಿ ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮೂಲಕ ರಾಷ್ಟ್ರಭಕ್ತಿಯ ಪ್ರಕಟೀಕರಣ ಮತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸುವುದರ ಮೂಲಕ ಕನ್ನಡ ಪ್ರೇಮವನ್ನು ಮೆರೆಯಲು ಮತ್ತು ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳ ಸಂದರ್ಭದಲ್ಲಿ ಅಥವಾ ಉಳಿದ ವರ್ಷ ಪೂರ್ತಿ ದಿನಗಳಲ್ಲಿ ಶ್ರೀ ಹನುಮ ಧ್ವಜವನ್ನು ಹಾರಿಸಲು ಅನುಮತಿ